ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿವಿಸಿ ನ್ಯೂಸ್ ಬೀಟ್. ನಾನು ಯಶಸ್ವಿನಿ. ಈಗ ಹೆಡ್ಲೈನ್ಸ್. ಗೌರಿಕೊಪ್ಪಲು ಗ್ರಾಮದ ಕುಟುಂಬ ಬಹಿಷ್ಕಾರ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಗ್ರಾಮದ ಹಿರಿಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ. ವೆಂಕಟೇಶ್ ವಿರುದ್ಧ ಗಂಭೀರ ಆರೋಪ ಮಾಡಿದ ಗ್ರಾಮಸ್ಥರು. ಕ್ಯಾಪ್ ಧರಿಸಿ ಬಂದು ಪಿಜಿಯಲ್ಲಿ ಕಳ್ಳತನ. ಬೆಲೆ ಬಾಳುವ ವಸ್ತುಗಳ ದರೋಡೆ ಮಾಡಿ ಪರಾರಿಯಾದ ಖದೀಮ. ಎಸ್ಜಿ ಪಾಳ್ಯದ ಲೇಡೀಸ್ ಪಿಜಿಯಲ್ಲಿ ಘಟನೆ. ಕುಸ್ತಿ ಫೆಡರೇಷನ್ ಮಾಜಿ ಅಧ್ಯಕ್ಷಗೆ ಬಿಗ್ ರಿಲೀಫ್. ಮಹಿಳಾ ಕುಸ್ತಿಪಟುಗಳ ಲೈಂಗಿಕ ಕಿರುಕುಳ ಪ್ರಕರಣ. ಕೋರ್ಟ್ನಿಂದ ಬ್ರಿಜ್ ಭೂಷಣ್ ಶರಣ್ ಸಿಂಗ್ಗೆ ಮಹತ್ವದ ತೀರ್ಪು ಪ್ರಕಟ. ಅರಕಲಗೂಡು ತಾಲೂಕಿನ ಗೌರಿಕೊಪ್ಪಲು ಗ್ರಾಮದಲ್ಲಿ ನಿವೇಶನ ವಿವಾದ ಹಾಗೂ ವೆಂಕಟೇಶ್ ಕುಟುಂಬದ ಮೇಲೆ ಹಲ್ಲೆ ಮತ್ತು ಬಹಿಷ್ಕಾರ ಆರೋಪಕ್ಕೆ ಸಂಬಂಧಿಸಿದ ಪ್ರಕರಣ ಹೊಸ ತಿರುವು ಪಡೆದುಕೊಂಡಿದ್ದು, ಈ ಕುರಿತು ಗ್ರಾಮಸ್ಥರು ಮಾಧ್ಯಮದ ಮುಂದೆ ತಮ್ಮ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ವೇಳೆ ಗ್ರಾಮದ ಹಿರಿಯರು ಮಾತನಾಡಿ, ಗ್ರಾಮದಲ್ಲಿ ಪ್ರತಿ ತಿಂಗಳು ದೇವರ ಕಾರ್ಯಕ್ಕಾಗಿ ಹಣ ಕಟ್ಟಲಾಗ್ತಿತ್ತು. ಆದರೆ ವೆಂಕಟೇಶ್ ಸರಿಯಾಗಿ ಹಣ ಕಟ್ಟದೆ ಬಾಕಿ ಉಳಿಸಿಕೊಂಡಿದ್ದನು. ಈ ಬಗ್ಗೆ ಪ್ರಶ್ನಿಸಲು ಗ್ರಾಮದ ಮುಖಂಡರಾದ ಸ್ವಾಮಿಗೌಡ, ಕುಮಾರ್ ಸೇರಿದಂತೆ ಇತರೆ ಹಿರಿಯರು ವೆಂಕಟೇಶ್ ಬಳಿ ಹೋಗಿ ವಿಚಾರಿಸಿದ್ದಾರೆ. ಹಣದ ಬಗ್ಗೆ ಕೇಳಿದಾಗ ಗ್ರಾಮದ ಹಿರಿಯರಿಗೆ ಅವಾಚ್ಯ ಶಬ್ದಗಳಿಂದ ಬೈದು, ನನಗೆ ಊರೇ ಬೇಡ, ನಿಮ್ಮ ಸಹವಾಸವೇ ಬೇಡ ಎಂದು ಗಲಾಟೆ ಮಾಡಿದ್ದಾನೆ. ನಂತರ ಮನೆಯಲ್ಲಿದ್ದ ಯಾವುದೋ ಔಷಧಿ ಮೇಲೆ ಹಾಕಿಕೊಂಡು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ವೆಂಕಟೇಶ್ ಅವರ ತಂದೆ ಲಕ್ಷ್ಮೀಗೌಡರ ಜಾಗದ ವಿಚಾರವಾಗಿ ತಾತನ ಕಾಲದಿಂದಲೂ ಜನ ವಾಸವಿದ್ದಾರೆ. ಆದರೆ ಇವನು ಇಲ್ಲ ಸಲ್ಲದ ಕಿರಿಕಿರಿ ಉಂಟು ಮಾಡುತ್ತಿದ್ದಾನೆ. ಅಲ್ಲದೆ ರಾತ್ರಿ ವೇಳೆ ಹೊರಗಿನ ಹುಡುಗರನ್ನ ಕರೆದುಕೊಂಡು ಬಂದು ಬೈಕ್ ಹಾಗೂ ಕಾರುಗಳಲ್ಲಿ ಓಡಾಡುತ್ತಾ ಊರಿನಲ್ಲಿ ಭಯದ ವಾತಾವರಣ ಸೃಷ್ಟಿಸುತ್ತಿದ್ದಾರೆ. ಗ್ರಾಮದ ಶಾಂತಿ ಹಾಗೂ ನೆಮ್ಮದಿಗಾಗಿ ತಹಶೀಲ್ದಾರ್ ಹಾಗೂ ಸರ್ಕಾರ ನಮಗೆ ಸೂಕ್ತ ನ್ಯಾಯ ಒದಗಿಸಿಕೊಡಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸ್ವಾಮಿ ನಮಸ್ಕಾರ. ನಾವು ಊರವರು, ಅವನು ಭಾರಿ ಡಬ್ಬಲ್ಗೆ ಜಾಸ್ತಿ ಆಗೈತೆ. ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಊರಿಗೊಂದು ಸಹಕಾರ ಕೊಡಿ. ಹೊರಗಡೆಯಿಂದ ಹುಡುಗರು ಕರೆಸ್ತಾನೆ. ನಿನ್ನೆ ಒಂದು 10 ಹುಡುಗರು ಕರೆಸಿದ್ದ, ಇಲ್ಲಿ ಪಂಚಾಯತಿ ಮಾಡಿ ದುಡ್ಡು ಕೊಡು ಅಂತ ಕೇಳೋ ಹೊತ್ತಿಗೆ ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಡಿ, ನಮಗೆ ಒಂಚೂರು ಸಹಕಾರ ಕೊಡಿ. ಬರೀ ಸುಳ್ಳು ಮಾಹಿತಿ ಸರ್. ಆಮೇಲೆ ಮ್ಯಾಲ ಹೋಯ್ಕೊಂಡು ಅವ್ನು ಹೆಡ್ತೆ ಬಟ್ಟೆ ಹಿಡ್ಕೊಂಡು ದರ ಕೀಳ್ಬಿಟ್ಲು ಸರ್. ಎಲ್ಲ ನೋಡೋ ಹಂಗುವೆ ಅದ ನನ್ನ ಗಂಟು ಹೊಡೆದು ಬಟ್ಟೆ ಹರಿದವ್ರೆ ಅಂತೇಳಿ ಆಸ್ಪತ್ರೆಯಲ್ಲಿ ಮನೆಕೊಂಡು ಸುಳ್ಳು ಮಾಹಿತಿ ಕೊಟ್ಟು ಎಲ್ಲ ಕೇಳೋದೆಲ್ಲ ಬರೀ ಸುಳ್ಳು ಮಾಹಿತಿನೇ. ಆ ರೀತಿ ಮಾಡ್ಯಾವಳೆ ಸರ್. ಎಲ್ಲರೂ ಅವರು ಪಾಪ ಕಷ್ಟಪಟ್ಟು ಅವನ್ನ ಜೈಲಿಗೆ ಹಾಕಿದಾಗ ಮನೆಗೆ ಕೂಡಿದಾಗ ಎಲ್ಲ ಹೋಗಿ ಸ್ವಾಮಿಗೌಡರು ಹೋಗಿ ಬುಡ್ಸ್ಕೆ ಬಂದು ಪಾಪ ಎಲ್ಲ ಮಾಡ್ಯವ್ರೆ ಸ್ವಾಮಿ. ಇವಾಗ ನೋಡಿದ್ರೆ ಸಂಜೇಗೌಡ್ರ ಮಗ ಸ್ವಾಮಿಗೌಡ ಅವನಿಂದ ನಮಗೆ ಊರಲ್ಲಿ ಬದುಕಕತೆ ಇಲ್ಲ, ನಮ್ಗೆ ಅಷ್ಟು ನರ್ಕ ಕೊಡ್ತಾವನೆ ಅಂತ ಹೇಳ್ಬಿಟ್ಟು ಹೇಳಿಕೆ ಕೊಟ್ಟು ಇದು ಮಾಡ್ಯಾರೆ ಸ್ವಾಮಿ. ಅವರು ಪಾಪ ಊರು ಗ್ರಾಮದಲ್ಲಿ 4 ಊರಿಗೂ ಮಲ್ಲೇಶ್ ಗೌಡ್ರು ಸ್ವಾಮಿಗೌಡರು ಯಜಮಾನ್ರಾಗಿದ್ರು. ಅವರು ಒಂದು ಬುದ್ಧಿ ಇದ್ದು ಹೇಳ್ತಾರಲ್ಲ, ಅನ್ನಕ್ಕೆ ಎಲ್ಲ ಸ್ವಾಮಿ, ಯಾರು ಎಲ್ಲೋ ಆದ್ರೂ ನಿಮ್ಮ ಹೆಟ್ಟರ್ನಕ್ಕೆ ನಿಮ್ಮ ಊರ್ನಕ್ಕೆ ಅಂತ ಅಂತಾನೆ. ಸ್ವಾಮಿಗೌಡರು, ತಿಮ್ಮೇಗೌಡರು, ಮಲ್ಲೇಶು
ಆಮೇಲೆ ಇವ್ರು ರೇವಣ್ಣ ಪ್ರವೀಣ ಅವರೆಲ್ಲ ಬಂದು ನನ್ನನ್ನು ಹಿಡ್ಕೊಂಡು ಮಾಡಿದ್ರು ಅಂತೇಳಿ. ಅರ್ಕೋಡು ತಾಲೂಕು ಅಂಕಂಕಳಿ ಗ್ರಾಮ ಗೌರಿಕೊಪ್ಪಲು ದಾಖಲೆ ಗಣಪತಿ ದೇವಸ್ಥಾನ ಗಣಪತಿ ದೇವಸ್ಥಾನ ಅಂತ ನಿಂತು ಮಾತಾಡ್ತಿರೋದು ನಾನು ಮಲ್ಲೇಶ್ ಗೌಡ್ರು 4 ಯಜಮಾನರು. ಏನಪ್ಪ ಅಂದರೆ ನಾವು ಗ್ರಾಮದಲ್ಲೇ ಸೇರಿ ಒಂದು ದೇವಸ್ಥಾನ ಮಾಡಿದ್ದು ಒಕ್ಕಲು ಮರೆಯೆಲ್ಲ ಎತ್ಬಿಟ್ಟು ಸಾಲ ಎತ್ತು ಒಂದು ಕೀಟಿ ಬೆಳೆಸ್ಕೊಂಡು ದೇವಸ್ಥಾನ ದುಡ್ಡು ಬೆಳಸನ ಜಾತ್ರೆ ತೋಪು ಮಾಡೋದಕ್ಕೆ ಮುಂದೆ ಒಂದು ಕಾರ್ಯಕ್ರಮ ಏನಾನ ಮಾಡೋಕ್ಕಂತ ದೇವ್ರ ಪೂಜೆಗೆ ಮಾಡೋಕ್ಕೆ ಮಾಡಿತ್ತು. ಪ್ರತಿಯೊಬ್ಬರಿಗೆ ನಮ್ಮ ಗ್ರಾಮದವರಿಗೆಲ್ಲ 1ನೇ ತಾರೀಕು ಕೀಟಿ ಮಾಡಿದ್ವಿ. ಇವನು ಏನು ಮಾಡಿದ ಹೋದ ತಿಂಗಳು 1ನೇ ತಾರೀಕು ಇವನು 3 ಲಕ್ಷ ದುಡ್ಡು ತಗೋಂತ ಪ್ರತಿ ಒಂದು ತಿಂಗಳು ಕಟ್ಕೋಗಾನು ನಾವು ಸುಮ್ಮನೆ ಅದು. ಆಮೇಲೆ ಮೇನ್ ಪಾರ್ಟಿ ನಾವು ಸ್ವಾಮಿಗೌಡರು, ನಮ್ಮೂರು ಯಜಮಾನರು ಕುಮಾರರು, ವೆಂಕಟೇಶು, ಪ್ರತಿಯೊಬ್ಬರು ಎಲ್ಲ 45 ಮಕ್ಕಳು ಎಲ್ಲ ನಗರದ ಪ್ರತಿಷ್ಠಿತ ಪ್ರದೇಶವಾದ ಕೋರಮಂಗಲ ಸಮೀಪದ ಎಸ್ಜಿ ಪಾಳಿತಲ್ಲಿರುವ ಲೇಡೀಸ್ ಪಿಜಿ ಒಂದಕ್ಕೆ ಮುಂಜಾನೆ ವೇಳೆ ಅಪರಿಚಿತ ವ್ಯಕ್ತಿಯೊಬ್ಬ ನುಗ್ಗಿ ಕಳ್ಳತನ ಎಸಗಿರುವ ಘಟನೆ ಬೆಳಕಿಗೆ ಬಂದಿದೆ. ಬೆಳಗಿನ ಜಾವ 3:30 ಸುಮಾರಿಗೆ ಪಿಜಿಗೆ ನುಗ್ಗಿದ್ದ ಖದೀಮ ತನ್ನ ಗುರುತು ಪತ್ತೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಿದ್ದನು. ತಲೆಗೆ ಕ್ಯಾಪ್ ಧರಿಸಿಕೊಂಡು ಒಳನುಗ್ಗಿದ್ದ ಈ ಆಸಾಮಿ ನೇರವಾಗಿ ಪಿಜಿ ಒಳಗೆ ಸಂಚರಿಸಿ ಕೈಗೆ ಸಿಕ್ಕ ಬೆಲೆಬಾಳುವ ವಸ್ತುಗಳನ್ನ ದೋಚಿದ್ದಾನೆ. ಕಳ್ಳತನ ಎಸಗಿ ಪಿಜಿಯಿಂದ ಹೊರಡುವ ಸಂದರ್ಭದಲ್ಲಿ ಸಿಕ್ಕಿ ಬೀಳುವ ಭಯದಿಂದ ತನ್ನ ಗುರುತು ಸಂಪೂರ್ಣವಾಗಿ ಮುಚ್ಚಿ ಹೋಗುವಂತೆ ಹೆಲ್ಮೆಟ್ ಧರಿಸಿಕೊಂಡು ಸ್ಥಳದಿಂದ ಕಾಲ್ಕಿತ್ತಿದ್ದಾನೆ. ಅಪರಿಚಿತ ವ್ಯಕ್ತಿಯು ಪಿಜಿಗೆ ನುಗ್ಗಿದ್ದ ಮತ್ತು ಕೃತ್ಯ ಎಸಗಿ ಪರಾರಿಯಾದ ಸಂಪೂರ್ಣ ದೃಶ್ಯಗಳು ಪಿಜಿಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿವೆ. ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಸ್ಥಳೀಯ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತಲೆಮರೆಸಿಕೊಂಡಿರುವ ಕಳ್ಳನಿಗಾಗಿ ತೀವ್ರ ಶೋಧ ಕಾರ್ಯ ನಡೆಸಿದ್ದಾರೆ. ಘಟನೆಯಿಂದ ಪಿಜಿಯಲ್ಲಿದ್ದ ಯುವತಿಯರು ಮತ್ತು ಅಕ್ಕಪಕ್ಕದ ನಿವಾಸಿಗಳು ಆತಂಕಕ್ಕೀಡಾಗಿದ್ದಾರೆ. ಭಾರತೀಯ ಕುಸ್ತಿ ಫೆಡರೇಷನ್ ಮಾಜಿ ಅಧ್ಯಕ್ಷ ಹಾಗೂ ಉತ್ತರ ಪ್ರದೇಶದ ಮಾಜಿ ಸಂಸದ ಬ್ರಿಜೇಶ್ ಭೂಷಣ್ ಶರಣ್ ಸಿಂಗ್ ಅವರಿಗೆ ದೊಡ್ಡ ಮಟ್ಟದ ನಿರಾಳತೆ ಸಿಕ್ಕಿದ್ದು, ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎಂದು ಹೊರಿಸಲಾಗಿದ್ದ ಆರೋಪದ ಪ್ರಮುಖ ಪ್ರಕರಣದಿಂದ ದೆಹಲಿ ನ್ಯಾಯಾಲಯ ಅವರನ್ನು ಸಂಪೂರ್ಣವಾಗಿ ಖುಲಾಸೆಗೊಳಿಸಿದೆ. 6 ಮಂದಿ ಮಹಿಳಾ ಕುಸ್ತಿಪಟುಗಳು ದಾಖಲಿಸಿದ್ದ ಲೈಂಗಿಕ ಕಿರುಕುಳ ಆರೋಪದ ಪ್ರಕರಣದ ವಿಚಾರಣೆ ನಡೆಸಿದ ದೆಹಲಿಯ ರೌಸ್ ಅವೆನ್ಯೂ ನ್ಯಾಯಾಲಯದ ಹೆಚ್ಚುವರಿ ಮುಖ್ಯ ನ್ಯಾಯಿಕ ಮ್ಯಾಜಿಸ್ಟ್ರೇಟ್ ಅಶ್ವಿನಿ ಪನ್ವಾರ್ ಅವರು ಬ್ರಿಜ್ ಭೂಷಣ್ ಹಾಗೂ ಡಬ್ಲ್ಯೂಎಫ್ಐ ಮಾಜಿ ಕಾರ್ಯದರ್ಶಿ ವಿನೋದ್ ತೋಮರ್ ಅವರನ್ನ ದೋಷಮುಕ್ತಗೊಳಿಸಿ ತೀರ್ಪು ಪ್ರಕಟಿಸಿದ್ದಾರೆ. ಸುಮಾರು 2 ವರ್ಷಗಳ ಕಾಲ ನಡೆದ ಸುದೀರ್ಘ ವಿಚಾರಣೆ ಮತ್ತು ವಾದ ಪ್ರತಿವಾದಗಳನ್ನು ಆಲಿಸಿದ ನಂತರ ನ್ಯಾಯಪೀಠವು ಈ ನಿರ್ಣಾಯಕ ತೀರ್ಪನ್ನ ನೀಡಿದೆ. ನ್ಯಾಯಾಲಯದ ಖುಲಾಸೆಗೊಂಡ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬ್ರಿಜ್ ಭೂಷಣ್, ನನಗೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಸಂಪೂರ್ಣ ನಂಬಿಕೆ ಇತ್ತು. ನ್ಯಾಯಾಲಯದ ತೀರ್ಪಿಗೆ ತಲೆಬಾಗುತ್ತೇನೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ವರುಣನ ಅಬ್ಬರ ಮುಂದುವರೆದಿದ್ದು, ಸಕಲೇಶಪುರ ತಾಲೂಕಿನಲ್ಲಿ ಭಾರೀ ಮಳೆಯಾಗ್ತಿದ್ರೆ ಆಲೂರು, ಬೇಲೂರು, ಹಾಸನದಲ್ಲಿ ಬಿಟ್ಟು ಬಿಟ್ಟು ಮಳೆಯಾಗ್ತಿದೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಭಾಗದಲ್ಲೂ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯ ಜೀವನದಿ ಹೇಮಾವತಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಳವಾಗಿದೆ. ಹಾಸನ ತಾಲೂಕಿನ ಗೊರೂರಿನಲ್ಲಿರುವ ಹೇಮಾವತಿ ಜಲಾಶಯಕ್ಕೆ 2ನೇ ದಿನದಲ್ಲಿ 2.042 ಟಿಎಂಸಿ ನೀರು ಹರಿದು ಬಂದಿದ್ದು, ಹೇಮಾವತಿ ಜಲಾಶಯಕ್ಕೆ 12,859 ಕ್ಯೂಸೆಕ್ ಒಳಹರಿವಿದೆ. 37.103 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರುವ ಹೇಮಾವತಿ ಡ್ಯಾಂನಲ್ಲಿ ಸದ್ಯ 28.022 ಟಿಎಂಸಿ ನೀರು ಸಂಗ್ರಹವಾಗಿದೆ. ಜಲಾಶಯದ ಗರಿಷ್ಠ ನೀರಿನ ಮಟ್ಟ 2,922 ಅಡಿಗಳಾಗಿದ್ದು, ಸದ್ಯ 2,911.75 ಅಡಿಗಳಷ್ಟು ನೀರಿದೆ. ಹೇಮಾವತಿ ನದಿಯಿಂದ 500 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗುತ್ತಿದೆ. ಸಿಲಿಂಡರ್ ಸಮಸ್ಯೆ ಈಗಷ್ಟೇ ಸುಧಾರಿಸಿದೆ ಎಂದು ನಿಟ್ಟುಸಿರು ಬಿಡುವ ಹೊತ್ತಿನಲ್ಲೇ ನಗರದಲ್ಲಿ ಆಟೋದಲ್ಲಿ ಬಂದು ಕ್ಷಣಾರ್ಧದಲ್ಲಿ ಮನೆಗಳ ಸಿಲಿಂಡರ್ ಕದಿಯುವ ಗ್ಯಾಂಗ್ ಒಂದು ಸಕ್ರಿಯವಾಗಿದ್ದು, ಬೆಂಗಳೂರು ಉತ್ತರ ತಾಲೂಕಿನ ಗುಣಿ ಅಗ್ರಹಾರ ಹಾಗೂ ಲಕ್ಷ್ಮೀಪುರ ವ್ಯಾಪ್ತಿಯಲ್ಲಿ ಹಗಲು ರಾತ್ರಿ ಎನ್ನದೇ ರಾಜಾರೋಷವಾಗಿ ಮನೆಗೆ ನುಗ್ಗಿ ಇದುವರೆಗೆ 10ಕ್ಕೂ ಹೆಚ್ಚು ಸಿಲಿಂಡರ್ಗಳನ್ನು ಕದ್ದು ದುಷ್ಕರ್ಮಿಗಳು ಪರಾರಿಯಾಗಿರುವ ಘಟನೆ ನಡೆದಿದೆ.
ಆಟೋದಲ್ಲಿ ಬರುವ ಇಬ್ಬರು ಕಳ್ಳರು ಯಾವುದೇ ಭಯವಿಲ್ಲದೆ ಅತಿ ಕ್ಷಣಾರ್ಧದಲ್ಲಿ ಸಿಲಿಂಡರ್ ಎಗರಿಸುವ ದೃಶ್ಯಗಳು ಸ್ಥಳೀಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿವೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಸ್ಥಳೀಯ ನಿವಾಸಿಗಳಲ್ಲಿ ತೀವ್ರ ಆತಂಕ ಮೂಡಿಸಿದೆ. ಮನೆಗಳ ಮುಂದೆ ಹಾಗೂ ಅಡುಗೆ ಮನೆಯ ಹೊರಭಾಗದಲ್ಲಿ ಸಿಲಿಂಡರ್ಗಳನ್ನು ಇಡುವವರು ಇನ್ನಷ್ಟು ಎಚ್ಚರಿಕೆ ವಹಿಸುವಂತೆ ಸ್ಥಳೀಯರು ಮನವಿ ಮಾಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಅಧಿಕೃತವಾಗಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಕಳ್ಳರಿಗಾಗಿ ತೀವ್ರ ಶೋಧ ನಡೆಸುತ್ತಿದ್ದಾರೆ. ಕರ್ನಾಟಕ ರಾಜಕೀಯದಲ್ಲಿ ಭಾರೀ ಕುತೂಹಲ ಮೂಡಿಸಿದ್ದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫೈನಲ್ ಬೆನ್ನಲ್ಲೇ ವಿಧಾನಸಭೆಯ ನೂತನ ಸ್ಪೀಕರ್ ಹಾಗೂ ವಿಧಾನ ಪರಿಷತ್ನ ನೂತನ ಸಭಾಪತಿಗಳ ಹೆಸರನ್ನ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧಿಕೃತವಾಗಿ ಪ್ರಕಟಿಸಿದೆ. ಬಹುನಿರೀಕ್ಷಿತ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ವಿಸ್ತರಣೆಯು ಇಂದು ಸಂಜೆ ನಡೆಯಲಿದ್ದು ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರಮುಖ ಸಾಂವಿಧಾನಿಕ ಹುದ್ದೆಗಳ ನೇಮಕಾತಿಯನ್ನ ಎಐಸಿಸಿ ಅಂತಿಮಗೊಳಿಸಿದೆ. ವಿಧಾನಸಭೆ ಸ್ಪೀಕರ್ ಆಗಿ ಗದಗ ಜಿಲ್ಲೆ ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ಹಾಗೂ ಡೆಪ್ಯೂಟಿ ಸ್ಪೀಕರ್ ಕೊಡಗು ಜಿಲ್ಲೆ ವೀರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಅಧಿಕಾರ ಸ್ವೀಕರಿಸಲಿದ್ದಾರೆ. ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಹಾಗೂ ಉಪಸಭಾಪತಿಯಾಗಿ ಉಮಾಶ್ರೀ ಅವರನ್ನ ಆಯ್ಕೆ ಮಾಡಲಾಗಿದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಗೌರಿಕೊಪ್ಪಲು ಗ್ರಾಮದ ಕುಟುಂಬ ಬಹಿಷ್ಕಾರ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಗ್ರಾಮದ ಹಿರಿಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ, ವೆಂಕಟೇಶ್ ವಿರುದ್ಧ ಗಂಭೀರ ಆರೋಪ ಮಾಡಿದ ಗ್ರಾಮಸ್ಥರು. ಕ್ಯಾಪ್ ಧರಿಸಿ ಬಂದು ಪಿಜಿಯಲ್ಲಿ ಕಳ್ಳತನ, ಬೆಲೆ ಬಾಳುವ ವಸ್ತುಗಳ ದರೋಡೆ ಮಾಡಿ ಪರಾರಿಯಾದ ಖದೀಮ, ಎಸ್ಜಿ ಪಾಳ್ಯದ ಲೇಡೀಸ್ ಪಿಜಿಯಲ್ಲಿ ಘಟನೆ. ಕುಸ್ತಿ ಫೆಡರೇಷನ್ ಮಾಜಿ ಅಧ್ಯಕ್ಷಗೆ ಬಿಗ್ ರಿಲೀಫ್. ಮಹಿಳಾ ಕುಸ್ತಿಪಟುಗಳ ಲೈಂಗಿಕ ಕಿರುಕುಳ ಪ್ರಕರಣ ಕೋರ್ಟ್ನಿಂದ ಬ್ರಿಜ್ ಭೂಷಣ್ ಶರಣ್ ಸಿಂಗ್ಗೆ ಮಹತ್ವದ ತೀರ್ಪು ಪ್ರಕಟ. ಇದಾಗಿತ್ತು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್, ಸತ್ಯದ ಕಡೆ ನಮ್ಮ ನಡೆ.